ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಲಿರಿಕ್ಸ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ನೀವು ಈ ವಿಡಿಯೋವನ್ನು ಕೃಷ್ಣಾಷ್ಟಮಿ ದಿನನೂ ಕೂಡ ಎಡಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋವನ್ನು ಎಡಿಟ್ ಮಾಡಲಿಕ್ಕೆ ನಾನು ಅಲೈಟ್ ಮೋಷನ್ ಆ್ಯಪನ್ನು ಯೂಸ್ ಮಾಡ್ತೇನೆ. ಸೊ ನಾನು ನಿಮಗೆ XML ಲಿಂಕ್ ಕೊಡ್ತೇನೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ಅಲೈಟ್ ಮೋಷನ್ಗೆ ಶೇರ್ ಮಾಡಿ. ಸೊ ನಂತರ ಪ್ರಾಜೆಕ್ಟ್ ಓಪನ್ ಮಾಡಿ. ಪ್ರಾಜೆಕ್ಟಲ್ಲಿ ನಿಮಗೆ ಸಾಂಗ್ ಮಾತ್ರ ಇರುತ್ತೆ. ಸೊ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋವನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ಸೊ ಈ ವಿಡಿಯೋವನ್ನು ಡೌನ್ಲೋಡ್ ಮಾಡಿ. ಸೊ ಸಾಂಗ್ನ ಲಿರಿಕ್ಸ್ ಚೇಂಜ್ ಆಗುತ್ತಲ್ಲ, ಅಲ್ಲಿ ನೀವು ಮಾರ್ಕ್ ಮಾಡಿ. ಸೊ ನಾನು ಮೊದಲು ಪ್ಲೇ ಮಾಡಿ ಮಾರ್ಕ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಾನು ವಿಡಿಯೋ ಕೊಡ್ತೀನಲ್ಲ, ಇದು ಸ್ವಲ್ಪ ದೊಡ್ಡ ಇದೆ ವಿಡಿಯೋ. ಸೊ ಇದನ್ನು ಸ್ವಲ್ಪ ಕಟ್ ಮಾಡಿ. ಓಕೆ, ಇದರ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ತೇನೆ. ಸೊ ಯಾಕೆಂದರೆ ಇಲ್ಲಿಂದ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮಾರ್ಕ್ ಮಾಡಿದ ಮೇಲೆ ಸೊ ಇವಾಗ ಫೋಟೋವನ್ನು ಆ್ಯಡ್ ಮಾಡಿ. ಎಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿನ ಫೋಟೋವನ್ನು ಎರಡನೇ ಬೀಟ್ ಮಾರ್ಕ್ ತನಕ ಆ್ಯಡ್ ಮಾಡಿ. ಸೊ ನಂತರ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡಿ. ಸೇಮ್ ಇದನ್ನು ಮುಂದಿನ ಬೀಟ್ ಮಾರ್ಕ್ನ ತನಕ ಆ್ಯಡ್ ಮಾಡಿ. ಸೊ ಇನ್ನೊಮ್ಮೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡಿ. ಸೇಮ್ ಇದನ್ನು ಕೂಡ ಮುಂದಿನ ಬಿಟ್ ಮಾರ್ಕ್ನ ತನಕ ಆ್ಯಡ್ ಮಾಡಿ. ಸೊ ಲಾಸ್ಟಲ್ಲಿ ಇನ್ನೊಮ್ಮೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟಲ್ಲಿ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡಿ, ಸಾಂಗ್ಗೆ ಅಡ್ಜಸ್ಟ್ ಮಾಡಿ. ನಂತರ ಮೊದಲಿಗೆ ಮಾರ್ಕ್ ಮಾಡಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಶೇಪ್ ಲೇಯರ್ ತಗೊಳ್ಳಿ. ಸೊ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿ. ಈ ಶೇಪ್ ಲೇಯರ್ ಕೂಡ ಫೋಟೋಗೆ ಅಡ್ಜಸ್ಟ್ ಮಾಡಿ. ಮೊದಲಿನ ಫೋಟೋ ಮತ್ತು ಶೇಪ್ ಲೇಯರ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಗ್ರೂಪ್ ಆಗುತ್ತೆ. ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಡಿಟ್ ಗ್ರೂಪ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಈ ರೀತಿ ಝೂಮ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು. ಸೊ ಈ ಶೇಪ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಶೇಪ್ ಲೇಯರ್ ಕಾಪಿ ಮಾಡಿ. ಸೊ ನಂತರ ಬ್ಯಾಕ್ ಬನ್ನಿ. ಎರಡನೇ ಫೋಟೋ ಇದೆಯಲ್ಲ, ಇಲ್ಲಿ ಬನ್ನಿ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇವಾಗಲೇ ಲೇಯರನ್ನು ಕಾಪಿ ಮಾಡಿದ್ವಿ, ಇಲ್ಲಿ ಪೇಸ್ಟ್ ಮಾಡಿ. ಸೊ ನಂತರ ಇದನ್ನು ಆ್ಯಡ್ ಮಾಡಿ. ಸೊ ಇವೆರಡನ್ನು ಕೂಡ ಗ್ರೂಪ್ ಮಾಡಿ. ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಅಡ್ಜಸ್ಟ್ ಮಾಡಿ. ನಂತರ ಮೊದಲಿನ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ವೀಸ್ ಎಫೆಕ್ಟ್ ಟೈಪ್ ಮಾಡಿ. ಸೊ ಇದನ್ನು ಆ್ಯಡ್ ಮಾಡಿ. ಇದನ್ನು -30ಕ್ಕೆ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಪಿಂಚ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಈ ಎಫೆಕ್ಟ್ ಆ್ಯಡ್ ಮಾಡಿ. ಮೊದಲು ಈ ಪಿಂಚ್ ಎಫೆಕ್ಟನ್ನು ಕಾಪಿ ಮಾಡಿ, ನಂತರ ಇಲ್ಲೇ ಪೇಸ್ಟ್ ಮಾಡಿ. ನಂತರ ಮೊದಲಿನ ಪಿಂಚ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಂಟರ್ ಇದೆಯಲ್ಲ, ಸೊ ಇದನ್ನು ಬಲಗಡೆ ಆ್ಯಡ್ ಮಾಡಿ. ಸೊ ನಂತರ ಸ್ಟ್ರೆಂತ್ ಇದೆಯಲ್ಲ, ಇದನ್ನು +0.50ಕ್ಕೆ ಅಡ್ಜಸ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ನಂತರ ಮುಂದೆ ಬನ್ನಿ, ಸ್ಟ್ರೆಂತ್ 0 ಮಾಡಿ. ಇನ್ನು ಬ್ಯಾಕ್ ಬನ್ನಿ, ಕೆಳಗಡೆ ಇರುವ ಪಿಂಚ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದರಲ್ಲೂ ಕೂಡ ಸೆಂಟರ್ ಇದೆಯಲ್ಲ, ಇದನ್ನು ಎಡಗಡೆ ಆ್ಯಡ್ ಮಾಡಿ. ನಂತರ ಸ್ಟ್ರೆಂತ್ ಇದೆಯಲ್ಲ, ಇದನ್ನು +0.50ಕ್ಕೆ ಅಡ್ಜಸ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಆವಾಗಲೇ ಎರಡನೇ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೊ ಅಲ್ಲಿ ಬನ್ನಿ, ಸ್ಟ್ರೆಂತನ್ನು 0 ಮಾಡಿ. ಈ ರೀತಿಯ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಈ 3 ಎಫೆಕ್ಟನ್ನು ಕಾಪಿ ಮಾಡಿ, ನೆಕ್ಸ್ಟ್ ಫೋಟೋಗೆ ಪೇಸ್ಟ್ ಮಾಡಿ. ಸೊ ಟೋಟಲಾಗಿ 4 ಫೋಟೋ ಇದೆ. 4 ಫೋಟೋವು ಕೂಡ ಈ 3 ಎಫೆಕ್ಟನ್ನು ಪೇಸ್ಟ್ ಮಾಡಿ. ಮೊದಲಿನ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಲೀನಿಯರ್ ಬ್ಲರ್ ಆ್ಯಡ್ ಮಾಡಿ. ಎಫೆಕ್ಟ್ ಓಪನ್ ಮಾಡಿ, 0.05ಗೆ ಆ್ಯಡ್ ಮಾಡಿ ಬ್ಲರ್. ಮೊದಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಆವಾಗಲೇ ನಾವು ಪಿಂಚ್ ಎಫೆಕ್ಟಲ್ಲಿ ಎರಡನೇ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೊ ಅಲ್ಲಿ ಬನ್ನಿ, ಬ್ಲರ್ 0 ಮಾಡಿ. ಸೊ ಮೊದಲಿನ ಫೋಟೋದಲ್ಲಿ ಸೊ ಡೈರೆಕ್ಟಾಗಿ ಗ್ರೂಪ್ಗೆ ಬ್ಲರ್ ಎಫೆಕ್ಟ್ ಆ್ಯಡ್ ಮಾಡಿ. ಎರಡನೇ ಫೋಟೋಗೆ ಮೂವ್ ಆಗುತ್ತಲ್ಲ, ಸೊ ಇಲ್ಲಿ ನಾವು ಶೇಪ್ ಲೇಯರ್ ಆ್ಯಡ್ ಮಾಡೋಣ. ಇದನ್ನು 2 ಫೋಟೋದ ಮಧ್ಯದಲ್ಲಿ ಆ್ಯಡ್ ಮಾಡಿ. ಈ ಶೇಪ್ ಲೇಯರನ್ನು ಫೋಟೋಗೆ ಆ್ಯಡ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾರ್ ಮೇಲೆ ಕಾಪಿ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನಿಮಗೆ ಕಾಪಿ ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಸಿಗುತ್ತೆ, ಇದನ್ನು ಆ್ಯಡ್ ಮಾಡಿ. ಇನ್ನೊಮ್ಮೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಲೀನಿಯರ್ ಬ್ಲರ್ ಆ್ಯಡ್ ಮಾಡಿ. ಎಫೆಕ್ಟ್ ಓಪನ್ ಮಾಡಿ. ಸೊ ಬ್ಲರ್ 0.05ಗೆ ಆ್ಯಡ್ ಮಾಡಿ. ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಬನ್ನಿ, ಬ್ಲರ್ 0 ಮಾಡಿ. ಲಾಸ್ಟಲ್ಲಿ ಬನ್ನಿ, ಇಲ್ಲೂ ಕೂಡ ಬ್ಲರ್ 0 ಮಾಡಿ. ಇಲ್ಲಿ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಸೊ ಇಲ್ಲಿ ಕಾಪಿ ಲೇಯರ್ ಆಪ್ಷನ್ ಸಿಗುತ್ತೆ. ಈ ಶೇಪ್ ಲೇಯರನ್ನು ಕಾಪಿ ಮಾಡಿ ನಂತರ ನೆಕ್ಸ್ಟ್ ಈ ಫೋಟೋದ ಮಧ್ಯದಲ್ಲಿ ಆ್ಯಡ್ ಮಾಡಿ. ಅಂದರೆ ಇದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫೇಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎರಡು ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಸೊ ನಂತರ ನೆಕ್ಸ್ಟ್ ಫೋಟೋಗೆ ಬನ್ನಿ. ಇಲ್ಲೂ ಕೂಡ ಸೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಲೇಯರನ್ನು ಪೇಸ್ಟ್ ಮಾಡಿ, ಎರಡು ಫೋಟೋದ ಮಧ್ಯದಲ್ಲಿ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಇನ್ನು ನಾವು ಲಿರಿಕ್ಸ್ ಆ್ಯಡ್ ಮಾಡೋಣ. ಲಿರಿಕ್ಸ್ XML ಕೂಡ ನಿಮಗೆ ಕೊಡ್ತೇನೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಅಲೈಟ್ ಮೋಷನ್ಗೆ ಶೇರ್ ಮಾಡಿ. ಸೊ ನಾನು ಮೊದಲು ಓಪನ್ ಮಾಡ್ಕೊಳ್ತೇನೆ. ಟೆಕ್ಸ್ಟ್ ಆ್ಯನಿಮೇಷನ್ ಒಂದೇ ಇರುತ್ತೆ. ಇಲ್ಲಿ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡಿ ನಂತರ ಬ್ಯಾಕ್ ಬನ್ನಿ. ಸೊ ಎಡಿಟ್ ಮಾಡಿದ ಪ್ರಾಜೆಕ್ಟನ್ನು ಓಪನ್ ಮಾಡಿ. ಸೊ ಮೊದಲಿನ ಫೋಟೋಗೆ ಬನ್ನಿ. ಸೊ ಇಲ್ಲಿ ಟೆಕ್ಸ್ಟನ್ನು ಪೇಸ್ಟ್ ಮಾಡಿ, ಟೆಕ್ಸ್ಟನ್ನು ಕೆಳಗಡೆ ಆ್ಯಡ್ ಮಾಡಿ. ಎರಡನೇ ಫೋಟೋಗೆ ಬನ್ನಿ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟನ್ನು ಪೇಸ್ಟ್ ಮಾಡಿ. ಎರಡನೇ ಫೋಟೋದಲ್ಲಿ ಲಾಲಿನ ಹಾಡುತ್ತಿರುವೆ ಅಂತ ಇದೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೊದಲಿಗೆ ಟೈಪ್ ಮಾಡಿರೋದನ್ನು ರಿಮೂವ್ ಮಾಡಿ. ಸೊ ಇವಾಗ ಇಲ್ಲಿ ಟೈಪ್ ಮಾಡಿ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟನ್ನು ಕೆಳಗಡೆ ಆ್ಯಡ್ ಮಾಡಿ. ಸೊ ಈ ಟೆಕ್ಸ್ಟ್ ಇದೆಯಲ್ಲ, ಇದು ನಾವು ಇಲ್ಲಿ ಮಾರ್ಕ್ ಮಾಡಿದ್ರಲ್ಲ, ಇದಕ್ಕಿಂತ ಮುಂದೆ ಹೋದರೆ ಈ ಮಾರ್ಕ್ ಇದೆಯಲ್ಲ ಇಲ್ಲಿ ತನಕ ಕಟ್ ಮಾಡಿ. ಸ್ಪೀಡ್ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನೀವು ಟೆಕ್ಸ್ಟನ್ನು ಕಟ್ ಮಾಡಿ. ಅಲ್ಲಿಂದ ಕಟ್ ಮಾಡಿದ್ರೆ ಆ್ಯಡ್ ಮಾಡಿರೋ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ. ಮುಂದಿನ ಫೋಟೋಗೆ ಬನ್ನಿ. ಇಲ್ಲಿ ಟೆಕ್ಸ್ಟನ್ನು ಪೇಸ್ಟ್ ಮಾಡಿ, ಸಾಂಗನ್ನು ಪ್ಲೇ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟನ್ನು ಕೆಳಗಡೆ ಆ್ಯಡ್ ಮಾಡಿ. ಸೊ ಇವಾಗ ನೋಡ್ಬೋದು ಟೆಕ್ಸ್ಟ್ ಮಾರ್ಕ್ಗಿಂತ ಸಣ್ಣ ಇದೆ. ಸೊ ಮೊದಲು ಈ ಮಾರ್ಕ್ ಹತ್ರ ಬನ್ನಿ, ಜಾಸ್ತಿ ಮಾಡಿ ಟೆಕ್ಸ್ಟನ್ನು. ಇನ್ನು ಲಾಸ್ಟಲ್ಲಿ ಒಂದು ಫೋಟೋ ಇದೆ. ಸೊ ಇದಕ್ಕೂ ಕೂಡ ಸೇಮ್, ಮೊದಲು ಟೆಕ್ಸ್ಟನ್ನು ಪೇಸ್ಟ್ ಮಾಡಿ. ಸೊ ಈ ಟೆಕ್ಸ್ಟ್ ಜಾಸ್ತಿ ದೊಡ್ಡ ಇದೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಲೋ ಸ್ಪೀಡ್ ಮಾಡೋ ಆಪ್ಷನ್ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನೀವು ಟೆಕ್ಸ್ಟನ್ನು ಕಟ್ ಮಾಡಿ. ಇದಿಷ್ಟು ವಿಡಿಯೋ ರೆಡಿ. ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ.